ನಮಸ್ತೆ ಸ್ನೇಹಿತರೆ, ಮೆಣಸಿನಕಾಯಿ ಸಸಿ ಹಚ್ಚಿದ 5 ರಿಂದ 7 ದಿನದೊಳಗೆ ಬರುವ ಕೀಟಗಳು ಮತ್ತು ರೋಗಗಳು ಯಾವುವು ಮತ್ತು ಅವುಗಳ ನಿವಾರಣೆಗೆ ಮೊದಲ ಹಂತದ ಸ್ಪ್ರೇ ಅಥವಾ ಔಷಧಿಗಳು ಯಾವುವು ಬಳಸಬೇಕಂತ ತಿಳಿದುಕೊಂಡು ಬಿಡೋಣ. ಅದಕ್ಕಿಂತ ಮೊದಲು ನೀವಿನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕನ್ ಪ್ರೆಸ್ ಮಾಡಿ. ಸ್ನೇಹಿತರೆ, ಈಗಾಗಲೇ ತುಂಬ ರೈತರು ಮೆಣಸಿನಕಾಯಿ ಸಸಿಯನ್ನು ಹಚ್ಚಿದ್ದಾರೆ. ತುಂಬ ರೈತರು ಸಸಿಯನ್ನು ನರ್ಸರಿಗಳಿಂದ ತಂದು ಹಚ್ಚಲಾಗುತ್ತಿದೆ. ಯಾವ ರೀತಿ ಸಸಿಯನ್ನು ಹಚ್ಚುತ್ತಾರೆ ಅಂತ ನೋಡುವುದಾದರೆ, ಪ್ರಧಾನ ಹೊಲದಲ್ಲಿ ಬೋದುಗಳನ್ನು ಸಂಪೂರ್ಣವಾಗಿ ನೀರಿನಿಂದ ನೆನೆಸಿ ಮಾರನೇ ದಿನ ಕುಣಿಗಳನ್ನು ಹಾಕಿ ಸಸಿ ಹಚ್ಚುತ್ತಾರೆ. ಮತ್ತೊಂದು ವಿಧಾನ ಬಂದು ಒಂದು ಕಡೆ ಬೋದುಗಳಿಗೆ ನೀರು ಬಿಡುತ್ತಾ ಮತ್ತೊಂದು ಕಡೆಯಿಂದ ಸಸಿ ಹಚ್ಚಲಾಗುತ್ತದೆ. ಈ ಎರಡೂ ವಿಧಾನಗಳಿಂದ ಭೂಮಿಯಲ್ಲಿ ತೇವಾಂಶ ಹೆಚ್ಚಾಗುತ್ತದೆ ಮತ್ತು ನರ್ಸರಿಯಿಂದ ತಂದ ಸಸಿಯ ಬೇರು ಕೋಕೋಪಿಟ್ನಲ್ಲಿರುವುದರಿಂದ ಅದರಲ್ಲಿ ಕೂಡ ಹೆಚ್ಚಿನದಾಗಿ ನೀರಿನಂಶ ಇರುತ್ತದೆ. ಇದರಿಂದ ಸಸಿ ಹಚ್ಚಿದ 5 ರಿಂದ 7 ದಿನಗಳಲ್ಲಿ ಕಾಂಡ ಕೊಳೆ ಮತ್ತು ಬೇರು ಕೊಳೆ ಬರುವ ಸಾಧ್ಯತೆ ಹೆಚ್ಚಾಗಿರುತ್ತದೆ. ಮತ್ತು ಮೆಣಸಿನಕಾಯಿ ಸಸಿ ಹಚ್ಚಿದ 3 ರಿಂದ 5 ದಿನದೊಳಗೆ ಮಿಡತೆಗಳ ಕಾಟ ಕೂಡ ಕಂಡುಬರುತ್ತದೆ. ಯಾವ ರೀತಿ ಅಂತ ನೋಡುವುದಾದರೆ, ಮಿಡತೆಗಳು ಸಸಿಯ ಕಾಂಡದ ಮಧ್ಯಭಾಗದಲ್ಲಿ ಕಟ್ ಮಾಡಿ ಕೇವಲ ಬೇರು ಮತ್ತು ಕಾಂಡ ಉಳಿಯುತ್ತದೆ ಮತ್ತು ಕಾಂಡದ ಮೇಲ್ಭಾಗವಾದ ಎಲೆ ಚಿಗುರುಗಳೆಲ್ಲ ತುಂಡಾಗಿ ಹೋಗುತ್ತವೆ. ಮಿಡತೆಗಳ ನಿವಾರಣೆಗೆ ಬಳಸಬೇಕಾದ ಔಷಧಗಳ ಬಗ್ಗೆ ತಿಳಿಯೋಣ. ಕ್ಲೋರೋಪೈರಿಫಾಸ್ 20% EC ಅಂದರೆ ಕೋರಬನ್, ಇದನ್ನು 2 ವಿಧಗಳಲ್ಲಿ ಬಳಸಬೇಕು. ಮೊದಲನೆಯದು ಸಸಿಗಳಿಗೆ ಸ್ಪ್ರೇ ಮಾಡುವುದು. ಈ ವಿಧಾನದಿಂದ ಮಿಡತೆಯ ಬಾಧೆ ಕಡಿಮೆ ಆಗಿಲ್ಲ ಅಂದರೆ ಎರಡನೇ ವಿಧಾನ, ಒಂದು ಪುಟ್ಟಿಯಲ್ಲಿ ಒಟ್ಟು ತೆಗೆದುಕೊಂಡು ಅದರೊಳಗೆ ಬೆಲ್ಲದ ನೀರನ್ನು ಹಾಕಿ ಅದರೊಳಗೆ ಪುಟ್ಟಿಗೆ 50 ml ಅಂತೆ ಕೋರಬನ್ ಮಿಕ್ಸ್ ಮಾಡಿ ಅದನ್ನು ಮುದ್ದೆಗಳ ರೂಪದಲ್ಲಿ ಮೆಣಸಿನಕಾಯಿ ಹೊಲದಲ್ಲಿ ಚೆಲ್ಲುವುದರಿಂದ ಈ ಮಿಡತೆಗಳ ಬಾಧೆ ನಿವಾರಣೆ ಮಾಡಬಹುದು. ಇನ್ನು ಮೆಣಸಿನಕಾಯಿ ಸಸಿ ನಾಟಿ ಮಾಡಿದ 5 ರಿಂದ 7 ದಿನಗಳಲ್ಲಿ ಬರುವ ರೋಗಗಳನ್ನು ಗಮನಿಸುವುದಾದರೆ, ಕಾಂಡ ಕೊಳೆ ಮತ್ತು ಬೇರು ಕೊಳೆ. ಏಕೆಂದರೆ ಹೊಲದಲ್ಲಿ ತೇವಾಂಶ ಹೆಚ್ಚಾಗಿರುವುದರಿಂದ ಈ ರೋಗ ಬರುತ್ತದೆ. ಇದರ ನಿವಾರಣೆಗೆ ಬಳಸಬೇಕಾದ ಔಷಧ ಅಂದರೆ ರೆಡಾಮಿಲ್ ಗೋಲ್ಡ್. ಇದರೊಳಗೆ ಮ್ಯಾಂಕೋಜೆಬ್ ಮತ್ತು ಮೆಟಲಾಕ್ಸೈಲ್ ಎಂಬ 2 ಕೆಮಿಕಲ್ ಕಾಂಬಿನೇಷನ್ ಇರುತ್ತೆ. ಇದನ್ನು ಎಕರೆಗೆ 1/4 kg ಬಳಸಬೇಕು. ಈ ಕಾಂಡ ಕೊಳೆ ಮತ್ತು ಬೇರು ಕೊಳೆ ಎನ್ನುವುದು ಶಿಲೀಂಧ್ರದಿಂದ ಬರುವ ಒಂದು ರೋಗ. ಈ ರೆಡಾಮಿಲ್ ಎನ್ನುವುದು ಒಂದು ಶಿಲೀಂಧ್ರನಾಶಕ. ಇದನ್ನು ಬಳಸುವುದರಿಂದ ಬೇರು ಕೊಳೆ ಮತ್ತು ಕಾಂಡ ಕೊಳೆಯನ್ನು ಸಂಪೂರ್ಣವಾಗಿ ಕಂಟ್ರೋಲ್ ಮಾಡಬಹುದು. ಈ ಕೋರಾಬನ್ ಮತ್ತು ರೆಡಾಮಿಲ್ ಗೋಲ್ಡ್ ಇವೆರಡು ಕಾಂಬಿನೇಷನ್ ಅನ್ನು ಬಳಸಿ ಒಂದೇ ಸಲ ಮಿಡತೆ ಮತ್ತು ಕಾಂಡ ಬೇರು ಕೊಳೆ ರೋಗವನ್ನು ನಿವಾರಣೆ ಮಾಡಬಹುದು.